ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ತುಂಬ ದಿನಗಳೇನು ತಿಂಗಳಾನುಗಟ್ಟಲೆ ಆಯಿತು ಕರೆಕ್ಟಾಗಿ ವ್ಲಾಗ್ ಎಲ್ಲ ಮಾಡಿ. ತುಂಬ ಜನಕ್ಕೆ ಒಂದಿಷ್ಟು ಕನ್ಫ್ಯೂಸ್ ಇರ್ಬೋದು, ಏನಕ್ಕೆ ವ್ಲಾಗ್ ಮಾಡ್ತಾಯಿಲ್ಲ ಅಂತ. ಖಂಡಿತವಾಗ್ಲೂ ತಿಳಿಸ್ತೀನಿ ನಾನು ವೀಡಿಯೋ ಏನಕ್ಕೆ ಮಾಡ್ತಿರಲಿಲ್ಲ, ಏನಾಯಿತು ಎತ್ತ ಅಂತಂದ್ಬಿಟ್ಟು. ಬನ್ನಿ, ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು. ಏನೋ ಸುನೀಲ್ ಸ್ವಲ್ಪ ಕೈ ನೋವು ಅಂತ ಹೇಳ್ತಾಯಿದ್ರು. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಮೂಳೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಹಾಗೆಯೇ ನನಗೂ ಕೂಡ ಮಂಡಿ ನೋವಿದೆ, ಮೆಟ್ಲು ಹತ್ತಕ್ಕಾಗ್ತಾಯಿಲ್ಲ, ಇಳಿಯೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಪೇನ್ ಇದೆ. ಹಾಗಾಗಿ ನಾನು ಕೂಡ ಮಂಡಿನ ಒಂದ್ಸರಿ ಮೂಳೆ ಡಾಕ್ಟ್ರ್ ಹತ್ರನೇ ಹೋಗಿ ತೋರಿಸಿದ್ರೆ ನರಕ್ಕೇನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ಮೂಳೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಏನು ಅಂತ ಹೇಳ್ತಾರೆ ಅಂದ್ಬಿಟ್ಟು ಶೈಲು ಹೋಗಿ ಬನ್ನಿ ಮಮ್ಮಿ ಹೋಗಿ ಅಂತ ಹೇಳ್ತಿದ್ದಾಳೆ. ಹಾಗೆ ನನಗೂ ಆಗ್ತಾಯಿಲ್ಲ. ಅಂದರೆ ಮಾಮೂಲು ವಾಕ್ ಮಾಡ್ಬೋದು, ನಡೆದಾಡ್ಬೋದು, ತೊಂದರೆ ಇಲ್ಲ. ಈ ಮೆಟ್ಲು ಹತ್ತಬೇಕು ಅಂದರೆ ಸಿಕ್ಕಾಬಟ್ಟೆ ಹಿಂಸೆ ಆಗ್ತಾಯಿದೆ. ಹೆಂಗೋ ಒಂದು ಸರಿ ಹತ್ತಿಡ್ಬೋದು, ಇನ್ನೊಂದು ಸರಿ ಹತ್ತೀನಿ, ಇನ್ನೊಂದು ಸರಿ ಇಳಿತೀನಿ ಅಂದರೆ ಖಂಡಿತವಾಗ್ಲೂ ನನ್ನ ಕೈಯಿಂದ ಆಗ್ತಾಯಿಲ್ಲ. ನೆನ್ನೆ ಎಲ್ಲ ಅಲ್ಲಿ ಮನೆ RCC ಮಾಡಬೇಕಾದ್ರೆ ಮೇಲೆ ಹತ್ಬೇಕಾದ್ರೆ 2ನೇ ಸರಿ ಕಣ್ಣೀರು ಹಾಕ್ಕೊಂಡು ಹತ್ಬಿಟ್ಟಿದ್ದೀನಿ, ಅಷ್ಟು ಮಂಡಿ ನೋವಿತ್ತು. ಹಾಗಾಗಿ ತೋರಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬಾಯ್ ಪುಟ, ಬಾಯ್, ಹುಷಾರು ಪಾಪ. ಹಾಯ್, ಗುಡ್ ಮಾರ್ನಿಂಗ್. ಇದಂತೂ ಹಳ್ಳಿಲಿ ಯಾವಾಗಲೂ ಇಲ್ಲಿ ಮನೆ ಹತ್ರ ಬರುತ್ತೆ. ಇಲ್ಲಿ ತೆಂಗಿನ ಮರ ಇರೋದ್ರಿಂದೆಲ್ಲ ಯಾವಾಗಲೂ ಇಲ್ಲಿ ಬಂದುಬಿಡುತ್ತೆ ನೋಡಿ. ನಾವು ಈ ಕಡೆ ಹೋಯ್ತು ಅಂದರೆ ಓಡ್ಬಿಡ್ತೀವಿ ಚಂಗ್ ಅಂದ್ಕೊಂಡು ನೋಡಿ. ಒಂದೊಂದು ಸರಿ ಮನೆ ಒಳಗಡೆ ಎಲ್ಲ ಬಂದುಬಿಡುತ್ತೆ ಹಳ್ಳಿಲಿ ನೋಡಿ. ಅಂದರೆ ಇಲ್ಲೆಲ್ಲ ತೆಂಗಿನ ಮರ ಇದೆಯಲ್ಲ, ಅದು ಅಲ್ಲಿ ಏನಾದರೂ ಅಕ್ಕಿ ಅದು ಇದು ಏನಾದರೂ ಬಿದ್ದಿದ್ರೆ ಹಾಯ್ಕೊಂಡು ತಿಂತಾ ಇರುತ್ತೆ. ಗೊತ್ತಾಗೋಯ್ತು ಅದಕ್ಕೆ ಯಾರೋ ಬಂದರು ಅಂತ. ರಾತ್ರಿ ಎಲ್ಲ ಫುಲ್ಲು ಮಳೆ ನಮ್ಮ ಮೈಸೂರಿನಲ್ಲಿ ನೋಡಿ, ಅಲ್ಲೆಲ್ಲ ನೀರು ನಿಂತಿದೆ. ಮನೆ ಹತ್ರ ಹೋಗಿ ನೋಡಬೇಕು. ನೆನ್ನೆ RCC ಆಗಿದೆ, ಮಳೆ ಎಲ್ಲ ಊದಿದೆ. ಸ್ವಲ್ಪ ಹೋಗಿ ನೋಡೋಣ ಅಂದರೆ ನೈಟ್ ಬಂದಿರೋ ಮಳೆ ಅಲ್ವಾ, ಹಾಗಾಗಿ ನೋಡಬೇಕು ಏನಾಗಿದೆ ಅಂತ ಹೇಳ್ಬಿಟ್ಟು. ಇವತ್ತಂತೂ ಫುಲ್ಲು ವೆದರ್ ಕೋಲ್ಡ್ ಆಗಿದೆ. ಇದು ಎದುರ್ಕೊಂಡಿಲ್ಲ, ಏನಿಲ್ಲ, ಇವತ್ತು ಇಲ್ಲೇ ಇದೆ ನೋಡಿ. ನೋಡ್ತಾ ಇದೆ ಹತ್ರ ಹೋದರೆ. ನೋಡ್ಬಿಡ್ತು. ಹಾಯ್, ಹಿಂದೆ ತಿರುಗು. ಏನು ಬೇಕದು? ಸ್ಕೇಟಿಂಗ್. ಓಕೆ, ಬನ್ನಿ, ಲೇಟ್ ಆಯಿತು. ಬೇಗ ಬೇಗ. ವೆದರ್ ಅಂತ ಇವತ್ತು ಸ್ಕೂಲ್ ಟೈಮ್ ಆಗಿದ್ರೆ ಹೀಗಿದೆ. ಅಯ್ಯೋ ಅಯ್ಯೋ, ಇಷ್ಟೆಲ್ಲ ಹೊತ್ಕೊಂಡಿವನು. ಬಂತು ಬಸ್ಸು. ಬಾಯ್. ಅಯ್ಯೋ ಅಯ್ಯೋ, ಬಿಳ್ಳಿ ಒಬ್ಬ ಕಾಲಿಗೆ ಬಿದ್ದು ಸಣ್ಣ ಮಾಡ್ಕೊತಿದ್ದಾನೆ. ಇಲ್ಲ, ನನಗೆ ಕಾಲಿಗೆ ಬಿದ್ದುಬಿಟ್ಟು ಅದ. ಈಗ ಅವ್ರ ಅಮ್ಮನ ಕಾಲಿಗೆ ಬಿದ್ದುಬಿಟ್ಟು ಅವ್ನು ಸಣ್ಣ ಮಾಡಿಕೊಂಡು ಯಾವಾಗಲೂ ಸ್ಕೂಲ್ಗೆ ಹೋಗೋದು, ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೇನೆ. ದೇವ್ರ ದೀಪ ಹಚ್ಚೋದು, ಬೆಳಕಿನ ಇದು ಸ್ನಾನ ಮಾಡೋದು, ಎಕ್ಸಸೈಸು, ಪೂಜೆ ಎಲ್ಲ ಕಲ್ತ್ಬಿಟ್ಟಿದ್ದೀನಿ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದುಬಿಟ್ಟು ಅಷ್ಟೆಲ್ಲ ಮುಗಿಸ್ತೇನೆ. ಎಷ್ಟು ಸರಿ ಬಾಯ್ ಮಾಡ್ತೀಯೋ? ಅದ ಇಲ್ಲ, ಕಡ್ದಾಕಿರೋದು ಲೈನಿಗೆ ಸೋಕುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಕಟ್ ಮಾಡಿದ್ದಾರೆ. ಸಾಕಾಗೋದಿಲ್ಲ. ಇವತ್ತು ನಮ್ಮ ಹತ್ರ ಬರೋದ ಕಾರಣ ನಾನೇ ಎಲ್ಲ ನೋಡಿ ಕ್ಲೀನ್ ಮಾಡ್ಕೊಬಂದೆ. ಅವೆಲ್ಲ ಎತ್ತಿ, ಸ್ಲಿಪ್ಪರ್ಸ್ ಎಲ್ಲ ಎತ್ತಿ ಇಟ್ಟು ಬಂದೆ. ಹೋಗೋಷ್ಟು ಬಂದೆಲ್ಲ ಕ್ಲೀನ್ ಮಾಡಬೇಕು. ಮಂತ್ಲಿ ಒಂದು ಲೀವ್ ಹಾಕ್ತಾರೆ, ಆ ದಿನ ಎಲ್ಲ ನಾವೇ ಎಲ್ಲ ರೆಡಿ ಮಾಡ್ಕೋಬೇಕು. ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಎಲ್ಲ ಕೂಡಿಸ್ಬಿಟ್ಟು ಇವಾಗ ಹೊಸ್ಲೆಲ್ಲ ಒಂದು ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸದ್ಯಕ್ಕೆ.
ನಾನು ಏನೇ ಕ್ಲೀನ್ ಮಾಡಿದ್ರು ಆರಾಮಂತ ಅಲ್ಲಲ್ಲೇ ನೋಡಿ ಮ್ಯಾಟೆಲ್ಲ ಎಳ್ಕೊಂಬಂದಿದ್ದಾನೆ, ಡಬ್ಬ ಎಷ್ಟಿದ್ದಾನೆ, ಇಲ್ಲೆಲ್ಲ ಇದು ಮಾಡಿದ್ದಾನೆ. ಇನ್ನೊಂದು ಸ್ವಲ್ಪ ಪಾತ್ರೆಗಳಿದೆ ಅದು ತೊಳೆದು ಬಿಟ್ಟು ಇನ್ನೂ ಕ್ಲೀನಾಗಿ ಸ್ವಲ್ಪ ಒರೆಸ್ಬಿಟ್ರೆ ತೀರ್ತು ಇವತ್ತು. ಮತ್ತು ಅಲ್ಲಿಗೆ ಹೋಗ್ಬೇಕಲ್ವ ಊರಿಗೆ, ಡಸ್ಟ್ಬಿನ್ ಕವರ್ಗೆಲ್ಲ ತುಂಬಿಟ್ಬಿಟ್ಟಿದ್ದೀನಿ. ಯಾವುದನ್ನು ಕೂಡ ಎತ್ತಿಟ್ಟಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಇದೇ ಕೆಲಸ. ಇದು ಬುಜ್ಜಿದು 2 3 ನಂದು ಸುನೀಲ್ದು ಎಲ್ಲರದು ಹಿಂಗೆ ಕೆಳಗಡೆ ಹಾಕೊಬಂದು ಹೆಂಗೆ ಬೇಕಂಗೆ ಬಿಸಾಕಿದ್ದಾರೆ. ಮಳೇಲಿ ಬೈಕ್ ಇಳಿಸಿ ಬೈಕ್ ಸ್ಟಾರ್ಟ್ ಆಗ್ತಾಯಿಲ್ಲ. ಯಾವುದೋ ಒಂದು ನಾಯಿ ಮರಿ ಬೇರೆ ಬಂದು ಸೇರ್ಕೊಬಿಟ್ಟಿದೆ ಇಲ್ಲಿ ಇವಾಗ ಹೊಸ್ದಾಗಿ. ನಡುಗ್ತಾ ಇದೆ. ಬುಜ್ಜಿ ಹೇಳ್ತಾ ಇದ್ದ ಇದೇ ಇರ್ಬೋದು ಮೋಸ್ಟ್ಲಿ. ನಾಯಿ ಮರಿಗಳಿದೆ ಅಂತ ಪಾಪ ಚಳಿಯಲ್ಲಿ ನಡುಗ್ತಾ ಇದೆ. ಇಲ್ಲಿ ಬೀದಿ ನಾಯಿಗಳು ಜಾಸ್ತಿ ಇದೆ, ಅದರದೇ ಮರಿ. ಇದೇ ಇರಲಿ ಅಂತಲಾ? ಕರೆಕ್ಟ್ ಇದೆಯಾ? ಕಂಫರ್ಟಬಲ್ ಇದೆಯಾ? ಯಾವುದು ಇದು? ಇರಲಿ ಬಿಡಿ. ಪಾಪರು ಹಾಸ್ಪಿಟಲ್ಗೆ ಹೋಗಿದ್ದು ಬಂದ್ವಿ. ಸುನೀಲ್ಗಂತೂ ಕೈದು ಫ್ರ್ಯಾಕ್ಚರ್ ಆಗಿ ಸ್ವಲ್ಪ ಅದು ವಾಸಿಯಾಗಿ ಬಂದಿದೆ ಅಂದ್ಬಿಟ್ಟು ಬೆಲ್ಟೇನ ಕೈ ಕೊಟ್ಟರು. ಅಂದರೆ 1 ತಿಂಗಳ ಮೇಲಾಗಿದೆ. ಅವ್ರ ಕೈ ಏಟ್ ಮಾಡಿಕೊಂಡು ಇವಾಗ ಇಲ್ಲಿ ಬಂದು ತೋರಿಸಿರೋದು. ಹಾಯ್ ಶೈಲು. ಹಾಯ್. ಸೂಪರ್ ಡ್ರೆಸ್. ಥ್ಯಾಂಕ್ ಯು. ಚೆನ್ನಾಗಿ ಕಾಣ್ತಾ ಇದೆ ಡ್ರೆಸ್. ಹೌದಾ? ಹಾಯ್ ಪರು. ಅಲ್ಲ, ನಾನು ಬರ್ತೀನಿ ಕಣ್ಣಡಿ. ಇವಾಗ ಸ್ವಲ್ಪ ನಾನು ಶೈಲು ಪಾಪು ಸುನೀಲ್ ಮತ್ತೆ ಹೊರಗಡೆ ಹೋಗ್ತಿದ್ದೀವಿ. ನನಗೂ ಕೂಡ ಮಂಡಿದೆಲ್ಲ ಎಕ್ಸ್ರೇ ಎಲ್ಲ ಮಾಡಿಸ್ದೆ. ಅಂದರೆ ಸ್ವಲ್ಪ ಗೊತ್ತಲ್ಲ, ಮೂಳೆಗಳೆಲ್ಲ ವೀಕ್ ಇದೆ ಅಂತ ಹೇಳ್ಬಿಟ್ಟು ಮಾತ್ರೆಗಳು ಕೊಟ್ಟರು. ನೋವಿನ ಮಾತ್ರೆ ಕೊಟ್ಟಿದ್ರು, ಮತ್ತು ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟಿದ್ರು, ಮತ್ತು ಮೂಳೆ ಸ್ಟ್ರಾಂಗ್ ಆಗಲಿಕ್ಕೆ ಅಂತ ಮಾತ್ರೆ ಕೊಟ್ಟರು. ನಾನು ನೋವಿನ ಮಾತ್ರೆ ಯಾವುದೂ ತಗೊಳ್ಳಲ್ಲ. ನೋವು ಆದಷ್ಟು ತಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟು ಮೀರಿ ತಡೀದೇ ಇರೋ ನೋವು ಮಾತ್ರ ನಾನು ಮಾತ್ರೆ ತೊಗೊಳ್ಳೋದು. ಹಾಗಾಗಿ ನೋವಿನ ಮಾತ್ರೆ ತಗೊಳ್ಳಿಲ್ಲ, ಬೇಡ ಅಂಥೇಳಿ. ಮತ್ತು ಏನೋ ಮೂಳೆ ಸ್ಟ್ರಾಂಗ್ ಆಗಲಿಕ್ಕೆ ಅಂತ ಮಾತ್ರೆ ಕೊಟ್ಟಿದ್ರು. ಅದನ್ನು ತಗೊಂಡು ಮನೆಗೆ ಬಂದು ಮತ್ತೆ ಇವಾಗ ರೆಡಿ ಆಗ್ಬಿಟ್ಟು ಮತ್ತೆ ಹೋಗ್ತಾಯಿದ್ದೀವಿ. ಬನ್ನಿ ನೋಡಿ, ಇಲ್ಲಿ ಬಂದು ಸ್ಯಾರಿ ಉತ್ಸವ ಮೈಸೂರು ಅಂತ ಹಾಕಿದ್ದಾರೆ. ನೋಡೋಣ, ಒಳ್ಳೆ ಸ್ಯಾರಿಗಳು ಸಿಕ್ಕಿದ್ರೆ ತಗೊಳ್ಳೋಣ ಅಂದ್ಬಿಟ್ಟು ನಾನು ಶೈಲು ಎಲ್ಲರೂ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ಸ್ಯಾರಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿಕೊಂಡು ಚೆನ್ನಾಗಿದ್ರೆ ತಕ್ಕೊಂಡು ಬರೋಣ. ಫುಲ್ ಕ್ರೌಡ್ ಇದೆ. ಚೆನ್ನಾಗಿದೆ ಸ್ಯಾರಿ. ಅರಪ್ಪನ ಜೊತೆ ಉಳ್ಕೊಬಿಡಿ ಹೊಡೋನು. ಬರೋದ ಪುಟ?
ಓಕೆ. ಓಕೆ. ಆಯಿತು 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 ಆಯಿತು. ಎತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ ಹೋಗ್ಬಿಟ್ಟು. ಹಾಂ, ಶಾಪ್ ಮಾಡಾಗಿದೆ, ಮಾಡಿದೆ ಅಂತ ಏನು. ಎಸ್, ಬನ್ನಿ. ಯಾವ ಶಾಪಿಂಗ್ ಎಲ್ಲ ಮುಗೀತು ಇವಾಗ. ಎಸ್ ವಾಪಸ್ ಮನೆಗೆ. ಎಸ್ 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 ಎಸ್. ಬ್ಯಾಗೇ ಬಿಟ್ಬಿಟ್ಟು ಹೋಗೋದು. ಕೂಗ್ತಾ ಇದ್ದಾರೆ ಶೈಲಿ ಮ್ಯಾಮ್ ಬನ್ನಿ ಬ್ಯಾಗ್ ತಗೊಂಡೋಗಿ ಅಂತ. ಸ್ಯಾರಿಗಳೆಲ್ಲ ತುಂಬ ಚೆನ್ನಾಗಿದೆ, ಬಂದು ತಗೊಳ್ಳಿ. ನಚಿಕೇತ್ ಕ್ಲಾತಿಂಗ್, ಆಲಮ್ಮ ಚೌಲ್ಟ್ರಿ, ನಮ್ಮ ಮೈಸೂರು. ಇವಾಗೆಲ್ಲ ನಮ್ಗೆ ಬಟ್ಟೆ ಯಾವ್ದು ಬೇಕು ಸ್ವಲ್ಪ ಬಟ್ಟೆಗಳು ಕೂಡ ತಗೊಂಡು ತುಂಬ ಚೆನ್ನಾಗಿದೆ ಎಲ್ಲ ಬಟ್ಟೆಗಳು ಕೂಡ. ಅದರಲ್ಲೂ ಕೂಡ ಸುನೀಲ್ ಅವ್ರಿಗೆ ಇಲ್ಲಿ ಸ್ಯಾರಿ ಶಾಪಲ್ಲಿ ಸನ್ಮಾನ ಮಾಡಿದ್ರು, ಅದಂತೂ ಸಿಕ್ಕಾಬಟ್ಟೆ ಖುಷಿ ಅನ್ಸ್ಬಿಡ್ತು ನನಗೆ. ಹೌದು ಪಾಪ ಅವರು ಯಾವುದೋ ಒಂದು ಮಾಮೂಲಿ ಇರೋ ಬಟ್ಟೆನ ಹಾಕ್ಕೊಂಡು ಎಲ್ಲೋ ಬೇರೆ ಕೆಲಸ ಮೇಲೆ ಹೋಗಿದ್ದು ಹಾಗೇ ಬಂದಿದ್ದರು. ಆದರೂ ಖುಷಿ ಆಯಿತು, ನಿಜ ಖುಷಿ ಆಯಿತು. ಯಾಕೆ ಸೋಲ್ಜರ್ ಅಂತೇಳಿ ಅವ್ರಿಗೆ ಒಂದು ಸನ್ಮಾನ ಮಾಡಿದ್ರಲ್ಲ, ಅದಂತೂ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು ನನಗೆ. ಏನನ್ನಿಸ್ತು ಸುನಿಲ್ಗೆ ಗೊತ್ತಿಲ್ಲ, ಸುನಿಲೇ ಶಾಕ್. ಬನ್ನಿ ಮೇಲೆ ಅಂದ್ರಲ್ಲ, ಏನೋ ಇರ್ಬೋದು ಅಂತ ಅನ್ಕೊಂಡ್ರು. ಬಟ್ ಏನೋ ಫುಲ್ ಖುಷಿ ಖುಷಿ ಖುಷಿ. ನನ್ನ ಮಗು ಬರೆದು ಸುಸ್ತಾಗಿದೆ ಬೇಡೆ. ಬರ್ದಾಯ್ತ ಮಗನೆ. ಓಹ್, ಉಪ್ಪಿಗೆ ಬಾಯಿಗೆ ಸೋಗ್ಬಿಡ್ದು ಅದು ಅನ್ನೋದು ನೋಡು. ಪರಮ್, ಅಯ್ಯ ಪರಿ ಎಲ್ಗೋಗ್ತಿದೀಯಾ? ಹೋಗ್ತಾ ಇರೋದೆ. ಓಹೋ, ಅಲ್ಲೆಲ್ಲ ಹೋಗ್ತಿರೋದು ನೋಡಲ್ಲಿ ನೋಡಲ್ಲಿ. ಹಾಂ, ಖುಷ್ ಅನ್ನೋದು ಅಪ್ಪ. ಹಾಂ, ಯಾವ್ದ ಕೂಗ್ತಾ ಇರೋದು. ಅಯ್ಯೋ, ಎದ್ದು ನಿಂತ್ಕೊಬಿಟ್ಟ, ಹಿಡ್ಕಂಗೆ ನಿಂತ್ಕೊತಾನೆ. ಹಾಂ, ಅದು ಹೆಂಗೆ ಕೂಗ್ತಾ ನೋಡು. ನಿಮ್ಮ ಅಣ್ಣ ಪಪ್ಪಾನು ಅಯ್ಯೋ ಅವ್ರುಗಳು ಈಗ ಇಬ್ಬರೇ ಹೋಗಾರಲ್ಲ ಅಂತ ಈಗ ಅಳ್ತಾನೆ ನೋಡಿ. ದೊಡ್ಡ ಈ ಮಗ, ನೀವು ಬರೀ ಆ ಮಗನ ಜೊತೆ ಹೊಂಟೋಗ್ಬಿಟ್ರೆ. ಸುನಿಲ್ಗೆ ಅವ್ರಿಗೆ ಕೈ ನೋವಾಗಿದ್ರು ಕೂಡ ಅವ್ನು ಬಿಡಲ್ಲ, ಬುಜ್ಜಿ ಅಳ್ತಾನೆ ನಿಂತ್ಕೊತಾನೆ.
ಹತ್ತು ಬನ್ನಿ ನೀವು ಆಟಾಡೋ. ಆದರೂ ಆಟ ಆಡಿಸ್ತಾರೆ ಕೈ ನೋವಿದ್ರು ಇಲ್ಲ ಹೇಳೋಕ್ಕೆ ಶುರು ಮಾಡ್ತಾನೆ ಅವನು. ಜಾಸ್ತಿ ಅವ್ರ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾನೆ. ಹಾಂ ವಾಷಿಂಗ್ ಮಷೀನ್ ಏನಕ್ಕೆ ಸೌಂಡ್ ಹೋಗ್ತಾನೆ? ಅಲ್ಲ ಹೆಂಗೆ ಕೂಗ್ತಾನೆ ನೋಡಿ ಅವನು, ಕೂ ಕೂ ಅಂದ್ಕೊಂಡು. ಪಪ್ಪಾನ್ ಖುಷ್ ಅಲ್ಲೇ ಹೋಗ. ಹೆಂಗಾಡ್ತಾನೆ ನೋಡಿ ಖುಷು. ಅವ್ನು ದೊಡ್ಡವನಾದ ಕಣಪ್ಪ ಇವಾಗ. ಖುಷಿ ಹೆಂಗಾಡ್ತಾನೆ ಅಂದರೆ ಅವ್ನು ಚಿಕ್ಕವನಲ್ಲ, ಈಗ ಇವನು ಚಿಕ್ಕವನು. ಖುಷ್ ಇಲ್ಲಿ ನೋಡಿ ಮಾತಾಡ್ಸು ಪರಮ್ನ. ಖುಷನು ಪರಮ್ ಅವ್ರ ಕೈ ನೋವಿದೆ ನೋಡಲ್ಲಿ, ಅವ್ರ ಕೈ ಅದು ಗಟ್ಟಿ ಟೈಟ್ ಮಾಡಿ. ಇವ್ನ ಯಾಕೆ ಸುಮ್ಮನೆ ಹಾಕೊಡ್ಲಾ? ಟೈಟ್ ಆಗಿ ಹಾಕೊಡ್ಬೇಕಾ? ವೆದರ್ ಐ ಡೋಂಟ್ ಲೈಕ್ ವಾಕಿಂಗ್. ಬಾ ಇವಾಗ ಸಂಜೆಲಿ ಬಿಸಿಲು ಬಂದ ಆಗ ಹೌದಾ? ನಲ್ಲಿ ಇವನು ನೋಡಿ ಇವನೇ ದಾದಾ ದಾದಾ ಬಾ 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 ಬಾ. ನೋಡ್ತಾನೆ ಏನೋ ನಮ್ಮ ಅಪ್ಪನ ಜೊತೆ ಮಾತಾಡ್ತಾನಲ್ಲ. ಡೋಡೋ ಅದು ಯಾಗಮ್ಮ ಖುಷ್. ಕರೆಕ್ಟಾಗಿ ಆಡು ಖುಷ್.